ನಮಸ್ಕಾರ ಎಲ್ಲರಿಗೂ. ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಚಲೋ ಮಾಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉಡುಪಿ ಸ್ಟೈಲಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಅಂತಂದು ಕೇಳ್ಕೊತೀನಿ ರೀ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತೈತೆ ರೀ. ನೋಡಕತ್ತಿರ್ಬೋದು ರೀ. ಇವಾಗ ನಾನಿಲ್ಲಿ ಒಂದು ಬಟ್ಲದಷ್ಟು ಕ್ಯಾಬೇಜ್ನ ಹೆಚ್ಕೊಂಡೇನಿ ರೀ. ಅದಾದಮೇಲೆ ಅರ್ಧ ಬಟ್ಲ ಬಟಾಣಿ ತೊಗೊಂಡೇನಿ, ಮತ್ತು 2 ಉಳ್ಳಾಗಡ್ಡಿ ಹೆಚ್ಕೊಂಡೇನಿ, ಮತ್ತು ಟೊಮ್ಯಾಟೊ ಹೆಚ್ಕೊಂಡೇನಿ ರೀ, ಗಜ್ಜರಿ ಹೆಚ್ಕೊಂಡೇನಿ ರೀ, ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡೇನಿ ರೀ. ಇವೆಲ್ಲವನ್ನು ತೊಗೊಂಬಿಟ್ಟು ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ. ಮೊದಲು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದನ್ನು ಕಾಸಕ್ಕೆ ಇಟ್ಟಿದ್ದೆ ರೀ. ಕಡಾಯಿ ಕಾದಿದ ಮೇಲೆ ಅದನ್ನು ಹೆಚ್ಕೊಂಡಿರುವಂಥ ಕ್ಯಾಬೇಜ್ನ ಹುರ್ಕೊಳ್ಳೋಣ ರೀ. ಚೆಂದಾಗೆ ಕೆಂಪಗಾಗಂಗೆ ಹುರ್ಕೋಬೇಕ್ರಿ. ಈ ರೀತಿ ಎಲ್ಲ ಚೆಂದಾಗಿ ಹಾಕ್ಕೊಂಡು ಎಲ್ಲ ಮಸ್ತಾಗಿ ಹಾಕ್ಕೋಬೇಕ್ರಿ. ಅದಾದಮೇಲೆ ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಹುರ್ಕೋಬೇಕ್ರಿ. ಯಾವ ರೀತಿ ಹುರ್ಕೋಬೇಕು ಅಂತಂದ್ರೆ ಅದು ನಾವು ಎಷ್ಟು ಜಾಸ್ತಿ ತೊಗೊಂಡಿರ್ತೀವೋ ಅದು ಕರಗಿಬಿಟ್ಟು ಸ್ವಲ್ಪ ಆಗತ್ತೆ ರೀ. ನೋಡ್ತಿರ್ಬೋದು ನೀವು, ಎಷ್ಟೊಂದು ಕಾಣಿಸ್ತೀರಿ ಆಗಲೇ, ಬಟ್ ಇವಾಗ ನೋಡಿದರೆ ಎಷ್ಟು ಸ್ವಲ್ಪ ಆತ್ರಿ. ಹಿಂಗೆ ಅದು ಕರಗಬೇಕ್ರಿ, ಅಂದ್ರೆ ಅವಾಗ ಹುರಿದೈತಿ ಅಂತಂದು ಅರ್ಥ ರೀ. ಸೊ ಇವಾಗ ಮಸ್ತಾಗೆ ಹುರಿದೈತ್ರಿ, ಎಲ್ಲ ಚೆಂದಾಗೆ ಎಲ್ಲ ಹುರ್ಕೊಂಡೇನಿ ರೀ. ನಾನು ಸಹ ನೋಡ್ತಿರ್ಬೋದು ನೀವು, ಎಲ್ಲ ಮಸ್ತಾಗೆ ಹುರಿದೈತ್ರಿ. ಇವಾಗ ಇದನ್ನು ಒಂದು ಬಟ್ಲಕ್ಕೆ ಹಾಕ್ಕೊಳ್ಳೋಣ ರೀ. ಹುರ್ಕೊಂಡೈತಲ್ರಿ, ಇದನ್ನೊಂದು ಬಟ್ಲಕ್ಕೆ ಹಾಕ್ಕೊಂಬಿಟ್ಟು ಮತ್ತು ಅದ ಕಡಾಯಿಗೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಕಾಯ್ಬೇಕಲ್ರಿ. ಕಾದ್ಮೇಲೆ ಸಾಸಿವೆ ಹಾಕ್ಕೊಳಕತ್ತೇನೆ ರೀ. ಸಾಸಿವೆ ಎಲ್ಲ ಹಾಕ್ಕೊಂಡ್ಮೇಲೆ ಅದು ಚಟ್ಪಟ ಅಂತ ಸಿಡಿದ್ಮೇಲೆ ಕಡ್ಲೆಬೇಳೆ ಹಾಕ್ಕೊಂಡ್ರಿ ರೀ. ಕಡ್ಲೆಬೇಳೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೆಚ್ಕೊಂಡಿದ್ನಲ್ರಿ ಗಜ್ಜರಿನ, ಅದನ್ನು ಹಾಕ್ಕೊಳಕತ್ತೇನೆ ರೀ. ಹಾಕ್ಕೊಂಬಿಟ್ಟು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಒಳಗೆ ಗಜ್ಜರಿ ಹಾಕ್ಕೊಂಡ್ರಿ ಅಂತಂದ್ರೆ ಮಸ್ತಾಗೆ ಫ್ರೈ ಆಕೈತ್ರಿ. ಅದಕ್ಕೆ ನಾನು ಫಸ್ಟಿಗೆ ಗಜ್ಜರಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಡೇನಿ ರೀ. ಅವು ಚೆಂದಾಗೆ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳಕತ್ತೇನೆ ರೀ. ಹಸಿಮೆಣ್ಸಿನ್ಕಾಯಿ ಸಹ ಎಣ್ಣೆ ಒಳಗೆ ಹಾಕ್ಕೊಳ್ರಿ, ಅಂದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಬಿಡ್ತೈತಿ. ನೀವು ಸ್ವಲ್ಪನೇ ಹಾಕ್ಕೊಂಡ್ರೂ ಸಹ ಖಾರ ಜಾಸ್ತಿ ಅನ್ನಿಸ್ತೈತಿ ರೀ. ಅದೆಲ್ಲ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ ರೀ. ಹಾಕ್ಕೊಂಬಿಟ್ಟು ಮತ್ತು ಅದನ್ನು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಬೇಕ್ರಿ. ಫ್ರೈ ಆದ ತಕ್ಷಣ ಹೆಚ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೊಳ್ರಿ. ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ಅದನ್ನು ಫ್ರೈ ಮಾಡ್ಕೊಳ್ರಿ. ಇವೆಲ್ಲ ಚೆಂದಾಗೆ ಫ್ರೈ ಆಗಬೇಕ್ರಿ. ಫ್ರೈ ಆದಮೇಲೆ ಬಟಾಣಿ ತೊಗೊಂಡಿದ್ವಲ್ರಿ, ಅರ್ಧ ಬಟ್ಲ ಬಟಾಣಿನೂ ಹಾಕ್ಕೊಳ್ರಿ. ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ರಿ. ಯಾವ ರೀತಿ ಫ್ರೈ ಆಗಬೇಕು ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಹಂಗೆ ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡ್ರಿ, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಹಾಕ್ಕೊಂಬಿಟ್ಟು ಮತ್ತು ಅದನ್ನು ಫ್ರೈ ಮಾಡ್ಕೊಂಡೇನಿ ರೀ. ನೋಡ್ತಿರ್ಬೋದು ಇವಾಗ ಎಲ್ಲನೂ ಫ್ರೈ ಆಗೈತ್ರಿ. ಅದಾದಮೇಲೆ ನಾವು ಕ್ಯಾಬೇಜ್ ಎಲ್ಲ ಹುರ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗಿ ಅದ್ರೊಳಗೆ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಹಾಕ್ಕೋಬೇಡ್ರಿ. ನೀರು ಹಾಕ್ಕೊಂಡ್ರೆ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ನೀರು ಹಾಕ್ಕೊಳ್ಳಾರ್ದನ ಕ್ಯಾಬೇಜ್ ಅಷ್ಟು ಹಾಕ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ಕೊಳ್ರಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಆದ ತಕ್ಷಣ ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರಿದಿರೋ ಅಂಥದ್ದು ಉದುರಿಸ್ಕೊಳ್ರಿ. ಉದುರಿಸ್ಕೊಂಡ್ಮೇಲೆ ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಚೆಂದಾಗೆ ಮಿಕ್ಸ್ ಆಗಬೇಕ್ರಿ. ಚೆಂದಾಗೆಲ್ಲ ಮಿಕ್ಸ್ ಆಗಿಂದ ನೋಡಿದ ತಕ್ಷಣ ಬಾಯಾಗ ನೀರು ಬರೋಂಗನ ಉಡುಪಿ ಸ್ಟೈಲಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆತ್ರಿ. ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಅಥವಾ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನಾಕತ್ರಿ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಇವಾಗ ಕ್ಯಾಬೇಜ್ ಪಲ್ಯ ರೆಡಿ ಆಗೈತ್ರಿ, ಮತ್ತು ಊಟ ಮಾಡೋಕ್ಕೂ ರೆಡಿ ಆಗ್ರಿ ಅಂತಲೇ ಹೇಳ್ತೇನೆ ರೀ. ಯಾಕಂದ್ರೆ ನಾವು ಸಹ ಊಟ ಮಾಡೋಕೆ ರೆಡಿ ಆಗಿದ್ವಿ. ನಾವು ಇಲ್ಲಿ ಕ್ಯಾಬೇಜ್ ಪಲ್ಯನ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನೋದಕ್ಕೆ ರೆಡಿ ಆಗಿದ್ವಿ ರೀ. ಸೊ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ನಮಸ್ಕಾರ ರೀ.